ಹಳ್ಳಿಯಿಂದ ನಗರಕ್ಕೆ ಪ್ರಯಾಣ. ರೈತ ಗೋಪಾಲಪ್ಪ ಮತ್ತು ಅವನ ಪತ್ನಿ ಲಕ್ಷ್ಮಿ. ಇವರಿಗೆ ಇಬ್ಬರು ಮಕ್ಕಳು, ಅನಂತ್ ಮಗ ಮತ್ತು ಸಂಜನಾ ಮಗಳು ಜೊತೆಗೂಡಿ ಬದುಕುತ್ತಿದ್ದರು. ಅವರ ಹಳ್ಳಿ ಬರದಿಂದ ಬಡಾವಣೆಯಾಗಿ ಹೊಲದಲ್ಲಿ ಬೆಳೆ ಬರದೆ ಸಾಲದಲ್ಲಿ ಮುಳುಗಿದ್ದರು. ಗೋಪಾಲಪ್ಪನ ಕನಸು ಮಕ್ಕಳಿಗೆ ಉತ್ತಮ ಶಿಕ್ಷಣ ಕೊಟ್ಟು ಅವರು ನಗರದಲ್ಲಿ ಗೌರವಯುತ ಜೀವನ ಕಟ್ಟಿಕೊಳ್ಳಬೇಕು. ಕುಟುಂಬವು ತೀರ್ಮಾನಿಸುತ್ತದೆ. ಹೋರಾಡದೆ ಬಿಟ್ಟು ಬಿಟ್ಟದೆ ಕನಸು ಯಾವತ್ತೂ ನನಸಾಗದು. ನಗರದಲ್ಲಿ ಹೊಸ ಹಾದಿ. ನಗರಕ್ಕೆ ಬಂದು ಬಾಡಿಗೆ ಮನೆಯಲ್ಲಿ ವಾಸ ಮಾಡುತ್ತಾರೆ. ಗೋಪಾಲಪ್ಪ ದಿನಪತ್ರಿಕೆ ಹಂಚುವ ಕೆಲಸ ಮಾಡುತ್ತಾನೆ. ಲಕ್ಷ್ಮಿ ಮನೆಗಳಿಗೆ ಊಟ ಮಾಡುವ ಅಡುಗೆ ಕೆಲಸ ಮಾಡುತ್ತಾಳೆ. ಮಕ್ಕಳು ಶಾಲೆಯಲ್ಲಿ ಪಾಠಗಳನ್ನು ಕಲಿಯುವಲ್ಲಿ ಶ್ರಮಿಸುತ್ತಾರೆ. ಜನರು ಅವರನ್ನು ಹಳ್ಳಿಯಿಂದ ಬಂದವರು ಎಂದು ಹಾಸ್ಯ ಮಾಡಿದರು. ಆದರೆ ಕುಟುಂಬವು ಅದನ್ನು ಸಹಿಸಿಕೊಂಡು ಮುಂದುವರಿಯುತ್ತದೆ. ಅನಂತನ ಕನಸು ಕ್ರಿಕೆಟ್ ಆಟಗಾರ ಆಗುವುದಾಗಿತ್ತು. ಆದರೆ ಆತನ ಬಳಿ ಶೂ ಇಲ್ಲ, ಕಿಟ್ ಇಲ್ಲ. ಸಂಜನಾ ವೈದ್ಯೆಯಾಗುವ ಕನಸು ಬೆಳೆಸುತ್ತಾಳೆ. ಕುಟುಂಬದ ಆರ್ಥಿಕ ಪರಿಸ್ಥಿತಿ ದುರ್ಬಲವಾದರೂ ತಂದೆ ತಾಯಿ ಮಕ್ಕಳ ಕನಸುಗಳನ್ನು ಬೆಂಬಲಿಸುತ್ತಾರೆ. ಗೋಪಾಲಪ್ಪ ಹೇಳುತ್ತಾನೆ, ಹೊಲದಲ್ಲಿ ದುಡಿದ ಬೆವರು ವ್ಯರ್ಥವಾಗಲಿಲ್ಲ. ನಮ್ಮ ಮಕ್ಕಳ ಬೆವರೇ ನಾಳೆ ಅವರ ಗೆಲುವಿಗೆ ದಾರಿ ಮಾಡುತ್ತದೆ. ಹೋರಾಟದ ದಿನಗಳು. ಅನಂತ್ ಶಾಲೆಯ ಮೈದಾನದಲ್ಲಿ ಹಳೆಯ ಬ್ಯಾಟ್ ಹಿಡಿದು ಅಭ್ಯಾಸ ಮಾಡುತ್ತಾನೆ. ಅವನಿಗೆ ಕೋಚ್ ಕೂಡ ತಿರಸ್ಕರಿಸುತ್ತಾರೆ. ಸಂಜನಾ ಬಿದ್ದ ಹಳೆಯ ಪುಸ್ತಕಗಳನ್ನು ಓದಿ ಮೆಡಿಕಲ್ ಪ್ರವೇಶಕ್ಕೆ ಸಿದ್ಧತೆ ಮಾಡುತ್ತಾಳೆ. ಲಕ್ಷ್ಮಿ ರಾತ್ರಿ ಹೊತ್ತು ಹೆಚ್ಚುವರಿ ಕೆಲಸ ಮಾಡಿ ಮಕ್ಕಳಿಗೆ ಶುಲ್ಕ ಕಟ್ಟುತ್ತಾಳೆ. ಗೋಪಾಲಪ್ಪ ತನ್ನ ಜೀವನದಲ್ಲಿ ಎಷ್ಟು ಕಷ್ಟ ಬಂದರೂ ಮಕ್ಕಳ ಕಣ್ಣಲ್ಲಿ ನಗು ಕಳೆದು ಹೋಗದಂತೆ ನೋಡಿಕೊಳ್ಳುತ್ತಾನೆ. ಶಾಲಾ ಮಟ್ಟದ ಕ್ರಿಕೆಟ್ ಪಂದ್ಯದಲ್ಲಿ ಅನಂತ್ ಹಳೆಯ ಬ್ಯಾಟ್ ಹಿಡಿದು ಆಡುತ್ತಾನೆ. ಎಲ್ಲರೂ ಈ ಹುಡುಗನಿಂದ ಏನೂ ಆಗುವುದಿಲ್ಲ ಎಂದು ನಗುತ್ತಾರೆ. ಆದರೆ ಅನಂತ್ ತನ್ನ ಹೋರಾಟವನ್ನು ಲೈವ್ ಸ್ಕೋರ್ ಮೂಲಕ ಬದಲಾಯಿಸುತ್ತಾನೆ. ಅವನು ಅಸಾಧಾರಣವಾಗಿ ಶತಕ ಹೊಡೆದು ಎಲ್ಲರ ಗಮನ ಸೆಳೆಯುತ್ತಾನೆ. ಸಂಜನಾ ಮೆನ್ವೆಲ್ ಶಾಲಾ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಪಡೆದು ವೈದ್ಯಕೀಯ ಪ್ರವೇಶಕ್ಕೆ ವಿದ್ಯಾರ್ಥಿ ವೇತನ ಪಡೆಯುತ್ತಾಳೆ. ಗೆಲುವಿನ ಬೆಳಕು. ಒಂದು ದಿನ ಸುದ್ದಿ ವಾಹಿನಿಯಲ್ಲಿ ಹಳ್ಳಿಯ ರೈತನ ಮಗ ಅನಂತ್ ರಾಜ್ಯ ತಂಡದಲ್ಲಿ ಆಯ್ಕೆ. ಇನ್ನೊಂದು ಹೆಡ್ಲೈನ್ನಲ್ಲಿ ಬಡ ಕುಟುಂಬದ ಮಗಳು ಸಂಜನಾ ವೈದ್ಯಕೀಯ ಪ್ರವೇಶದಲ್ಲಿ ಮೊದಲ ರ್ಯಾಂಕ್. ಕುಟುಂಬವು ಕಣ್ಣೀರಿನಲ್ಲಿ ಸಂತೋಷವನ್ನು ಹಂಚಿಕೊಳ್ಳುತ್ತದೆ. ಸ್ಫೂರ್ತಿದಾಯಕ ಸಂದೇಶ. ಅನಂತ್ ತನ್ನ ಗೆಲುವಿನ ಭಾಷಣದಲ್ಲಿ ಹೇಳುತ್ತಾನೆ, ನಾನು ಹೊಡೆದ ಪ್ರತಿ ರನ್ ನನ್ನ ತಂದೆಯ ಬೆವರಿನ ಸ್ಕೋರ್. ನನ್ನ ತಾಯಿಯ ಬಟ್ಟಲಿನ ಅನ್ನವೇ ನನ್ನ ಶಕ್ತಿ. ನನ್ನ ಸಹೋದರಿಯ ಕನಸು ನನಗೆ ಸ್ಫೂರ್ತಿ. ರೈತನ ಮಗನು ದೊಡ್ಡ ಕನಸು ಕಾಣಬಹುದು, ಹೋರಾಡಿದರೆ ಗೆಲ್ಲಬಹುದು. ಸಂಜನಾ ತನ್ನ ಪ್ರಥಮ ದಿನ ವೈದ್ಯಕೀಯ ಕಾಲೇಜಿನಲ್ಲಿ ಹೇಳುತ್ತಾಳೆ, ಹಣವಿಲ್ಲದೆ ಕನಸು ಅಸಾಧ್ಯ ಎನ್ನುವವರಿಗೆ ಶ್ರಮ, ಶ್ರದ್ಧೆ ಮತ್ತು ಸಹನೆಯೇ ದೊಡ್ಡ ಸಂಪತ್ತು. ಕುಟುಂಬದ ಜಯ. ಗೋಪಾಲಪ್ಪ ಹೊಲದಲ್ಲಿ ಕೆಲಸ ಮಾಡುತ್ತಾನೆ. ಕೈಯಲ್ಲಿ ಮಣ್ಣಿದ್ದರೂ ಹೃದಯದಲ್ಲಿ ಹೆಮ್ಮೆ ಇದೆ. ಲಕ್ಷ್ಮಿ ದೇವರ ಮುಂದೆ ನಮನ ಮಾಡಿ ಹೇಳುತ್ತಾಳೆ, ನಮ್ಮ ಮಕ್ಕಳ ಲೈಫ್ ಸ್ಕೋರ್ ನಮ್ಮ ಜೀವನದ ನಿಜವಾದ ಜಯ. ಮನೆ ತುಂಬ ಸಂತೋಷ. ಹಳ್ಳಿ, ನಗರ ಎಲ್ಲೆಡೆ ಅವರ ಕತೆ ಸ್ಫೂರ್ತಿದಾಯಕವಾಗಿ ಹರಡುತ್ತದೆ.
ಯಾವಾಗಲೂ ಹೋರಾಟ ನಿಲ್ಲಿಸಬೇಡಿ. ರೈತನ ಬೆವರು ಹೊಲದಲ್ಲಿ ಬೆಳೆ ನೀಡಿದಂತೆ ಶ್ರಮಿಸಿದರೆ ಜೀವನದಲ್ಲಿ ಯಶಸ್ಸು ಖಂಡಿತ ಸಿಗುತ್ತದೆ. ಹಣವೇ ಯಶಸ್ಸಿನ ಮೂಲವಲ್ಲ. ನಮ್ಮ ಕಷ್ಟದ ಕೆಲಸ, ದೃಢ ಸಂಕಲ್ಪ ಮತ್ತು ಕುಟುಂಬದ ಬೆಂಬಲವೇ ನಿಜವಾದ ಸಂಪತ್ತು. ನಮ್ಮ ಜೀವನದಲ್ಲಿ ಎಷ್ಟೇ ಸವಾಲುಗಳು ಬಂದರೂ ನಂಬಿಕೆ ಮತ್ತು ಹೋರಾಟವನ್ನು ಎಂದಿಗೂ ಬಿಡಬಾರದು. ಏಕೆಂದರೆ ನಮ್ಮ ಬೇರುಗಳು ಎಲ್ಲೇ ಇರಲಿ, ದೊಡ್ಡ ಕನಸು ಕಾಣಲು ಮತ್ತು ಅದನ್ನು ನನಸಾಗಿಸಲು ನಮ್ಮ ಶ್ರಮವೇ ನಮಗೆ ದಾರಿ ತೋರಿಸುತ್ತದೆ. ಈ ಕತೆ ಕುಟುಂಬದ ನಿಸ್ವಾರ್ಥ ತ್ಯಾಗ ಮತ್ತು ಒಂದಾಗಿರುವ ಶಕ್ತಿ ಯಾವುದೇ ಅಡೆತಡೆಗಳು ಬಂದರೂ ಗೆಲ್ಲಲು ಸಾಧ್ಯವೆಂದು ತೋರಿಸುತ್ತದೆ.